ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಅದು ಎತ್ತಾಗ ಹೋಗಿ ಸಾಯದ್ರಿ. ಈ ಜನ ದಿನ ಸೋಷಿಯಲ್ ಮೀಡಿಯಾ ಒಳಗೆ ಕುಟುಂಬ ರಾಜಕಾರಣ ಅಂತ ಬಾಯ್ ಬಿಡ್ಕತಾರೆ. ನೀವಳ್ಳಿ ಹೇಳೋದು ಚೆನ್ನಾಗಿದೆ. ಮಗಳು ಮಾಡೋದು ಹಂಗೆ, ಜನ ಆಡೋದು ಹಂಗೆ ಅನ್ನೋ ತರ ಹೋಗ್ಬಿಟ್ಟಿದೆ. ಹಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಬ್ರಹ್ಮಾಂಡ, ನೀನ್ ಹೇಳೋದು ಒಳ್ಳೆ ಚೆನ್ನಾಗಿದೆ ಕಣಯ್ಯ. ಯಾರೋ ಕುಟುಂಬ ರಾಜಕಾರಣ ಮಾಡಿದ್ರೆ ನಮ್ಮನ್ನೇ ಯಾಕೆ ಗುಂಪಿಗೆ ಸೇರಿಸ್ಬೇಕು? ನನ್ನ ಮಗ ಎಲೆಕ್ಷನ್ ನಲ್ಲಿ ಗೆದ್ದಿರ್ಬೋದು, ಆದ್ರೆ CM ಆಗಿ ಅಧಿಕಾರ ನಡೆಸ್ತಾವನಾ? ಹಂಗಾದ್ರೆ ನೀವು ಹೇಳೋದೇನೋ ರಾಜ್ಯದಲ್ಲಿ ಗೌಡ್ರ ಕುಟುಂಬ, ಡೆಲ್ಲಿಯಲ್ಲಿ ನಿಮ್ ಮೇಡಮ್ ಕುಟುಂಬ, ಇವ್ರುಗಳದ್ದು ಕುಟುಂಬ ರಾಜಕಾರಣ ಅಂತಾನೆ? ಸರಿಯಾಗಿ ಹೇಳಿದ್ರೆ ಬ್ರಹ್ಮಾಂಡ ಅವ್ರೆ. ಈ ಹೊತ್ತಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಅವ್ರ ಮಗ ಕೂಡ ಸಚಿವರಾಗಿರ್ತಿದ್ರು. ಅಪ್ಪ ಸ್ವಾಮಿ ಯಡ್ರಪ್ಪ, ಅಪ್ಪಿ ತಪ್ಪಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರದೆ ಹೋಗಿದ್ದಿದ್ರೆ ತಾವುಗಳು ಕೂಡ ಅಧಿಕಾರದಲ್ಲಿ ಕುಂತ್ಕೊಂಡು ಅದನ್ನೇ ಮಾಡ್ತಿದ್ದು. ಬಂದ್ಬಿಟ್ರು ಊರ್ನೂರು ದೋಸೆ ತೂತು ಅನ್ನಕ್ಕೆ. ಶಾಂತಿ, ಕನ್ನಡದ ಮಕ್ಕಳೆಲ್ಲ ಮಿಠಾಯಿ ತಿನ್ಕೊಂಡು ಶಾಂತಿಯಿಂದ ಅಣ್ತಮ್ಮಂದ್ರಂಗಿರ್ಬೇಕು, ಕಿತ್ತಾಡ್ಬಾರ್ದು, ಗೊತ್ತಾಯ್ತಾ? ಬಾರಪ್ಪ ಪರದೇಶಿ, ಗೌಡ್ರು ಮನೆ ಮ್ಯಾಗೆ ಏರೋಷ್ಟು ಕಣ್ಣಿಕ್ಕಿರು ಅಂತ ಹೇಳಿದ್ನಲ್ವಾ? ಏನ್ ಸುದ್ದಿ? ಹೋದ್ರು ಬೇಗ. ವೆಯ್ಟ್ 16 ವರ್ಷದ ಹುಡುಗನ್ ತರ ಆಡ್ಬೇಡಿ, ಸಮಾಧಾನ. ಗೌಡ್ರು ಮನೆಗೆ ಹೋಗಿದ್ದೆ. ಅವರು ಮುತ್ತು ರತ್ನಗಳಂತ ತಮ್ಮ ಇಬ್ರೂ ಮೊಮ್ಮಕ್ಕಳನ್ನ ಎಲೆಕ್ಷನ್ ನಿಲ್ಲಿಸ್ತಾವ್ರೆ. ಲಾಟ್ರಿ ಹೊಡೆದ್ರೆ ಸೀದಾ ಡೆಲ್ಲಿಲಿ ಕೂತ್ಕೊಂಡೇ ರಾಜಕೀಯ ಮಾಡ್ಲಿ ಅಂತ. ಕೇಳಿಸ್ಕೊಂಡ್ರೇನ್ರಿ ಯಡಿಯೂರಪ್ಪ? ಇದು ಕುಟುಂಬ ರಾಜಕಾರಣ ಅಂದ್ರೆ. ಗೌಡ್ರು ಮನೆಯಲ್ಲಿ ಯಾರೊಬ್ರು ಸುಮ್ಮನೆ ಕುಂತಿಲ್ಲ ತಿಳ್ಕೊಳ್ಳಿ. ಅಲ್ಲ ಸ್ವಾಮಿ, ಎಲ್ಲದಕ್ಕೂ ನೀವೇ ಹೋಗಿ ಪಾದ ತುಳಿದು ಅವಕಾಶ ಮಾಡಿಕೊಟ್ಟು ಈಗ ಮನೆಯಲ್ಲಿ ಹೋಗಿ ಮಂಡಿಗೆ ತಿಂದ್ರೆ ಏನ್ ಪ್ರಯೋಜನ? ಸರಿಯಾಗಿ ಹೇಳಿದ್ರಿ. ನಿಮ್ ಪಕ್ಷದವ್ರಿ ಅಲ್ವೇ ಅಧಿಕಾರಕ್ಕೋಸ್ಕರ ರಾಜಸಂಧಾನ ಮಾಡ್ಕೊಂಡು ಅವ್ರ ಕಾಲ್ ತೊಳೆದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದ. ಈಗ ಮೈತ್ರಿ ಸುಖ ಅನುಭವಿಸಿ. ಈ ಗುರುಗಳ ಇವೆಲ್ಲ ಕತೆ ಯಾಕೆ ನಮ್ಗೆ? ಬನ್ನಿ ಡೈರೆಕ್ಟ್ ಆಗಿ ಮೋದಿನ ಹೋಗಿ ಕೇಳೋಣ, ನಮಗೂ ಟಿಕೆಟ್ ಕೊಡಿ ಅಂತ. ಹೆಂಗೋ ನಮ್ಮಿಬ್ಬರಿಗೂ ಮದುವೆ ಇಲ್ಲ, ಮಕ್ಕಳಿಲ್ಲ, ನಾವು ಮೋದಿ ಅವ್ರ ತರನೇ ಬ್ರಹ್ಮಚಾರಿಗಳು. ಇವರೆಲ್ಲ ಮೈತ್ರಿ ಮಾಡ್ಕೊಳ್ಳೋಕೆ ಮುಂಚೆ ನಾವೇ ಮಾಡ್ಕೊಂಡ್ಬಿಡೋಣ, ಏನಂತೀರಾ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.